ಹಿಂದುತ್ವ ಹೇಳಿಕೊಂಡು ಕೆಲವು ಬರೋ ಭಿಕ್ಷುಕರು ಇದ್ದಾರೆ. ಅದರಲ್ಲಿ ಒಂದು ಭಿಕ್ಷುಕ ಹೈಟೆಕ್ ನಾನು ಹೇಳಲೇಬೇಕು, ನಾನು ಸೂಲಿಬೆಲೆ ಅಂತ ವೇದಿಕೆಯಲ್ಲಿ ನಿಂತು ಮಾತಾಡೋದು. ಈಗ ಸೌಜನ್ಯನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವ ಬರುವುದರಲ್ಲಿ ಒಂದು ಭಿಕ್ಷುಕ, ಹೈಟೆಕ್ ಭಿಕ್ಷುಕ ಸೂಲಿಬೆಲೆ. ಯಾಕೆಂದ್ರೆ ಈತ ಧರ್ಮ ಹಿಂದುತ್ವ ಹೇಳಿಕೊಂಡು ಬೊಗಳೆ ಬಿಡುವುದು ಮಾತ್ರ ಅಲ್ಲದೆ ಎಲ್ಲೂ ಸಹ ಭಾಷಣವನ್ನು ಬಿಟ್ಟಿಯಾಗಿ ಮಾಡ್ತಾ ಇಲ್ಲ. ಮೊದಲು ರಾಷ್ಟ್ರಭಕ್ತಿ ಅಂತ ಜಾಗೋ ಭಾರತ್ ಕಾರ್ಯಕ್ರಮ ಮಾಡಿಕೊಂಡು ಹಣ ಮಾಡ್ತಾ ಬಂದ. ಎರಡನೇ ಹೈಟೆಕ್ ಭಿಕ್ಷುಕ ಇನ್ನೊಬ್ಬ ಅವನ ಅನುಯಾಯಿ ಅಂತೆ, ಅವನದೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಏನು ರಾಷ್ಟ್ರ ರಕ್ಷಣಾ ಪಡೆ ಅಂತೆ, ಅದರಲ್ಲಿ ಒಂದು ಸ್ಕ್ಯಾನರ್ ಹಾಕೊಂಡು ಅದರಲ್ಲಿ ಹಣ ಮಾಡುವ, ಈ ಒಂದು ಸ್ಕ್ಯಾನರ್ ಹಾಕೊಂಡು ಭಿಕ್ಷೆ ಬೇಡುವ ಭಿಕ್ಷುಕ ಈಗ ಸೌಜನ್ಯನ ಕೇಸಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ. ಮೂರನೇವ ಇಲ್ಲೇ ಇದ್ದವ, ಒಮ್ಮೆ ನಿಂತಿತ್ತು ಅವನದ್ದು ಸಂಶೋಧನೆ, ಈಗ ಗಿಳಿಯಾರ್ ಇನ್ನೊಬ್ಬ ಬಂದಿದ್ದಾನೆ, ಇವನು ಒಂದು ಸೌಜನ್ಯ ಪ್ರಕರಣದಲ್ಲಿ ಹೈಟೆಕ್ ಭಿಕ್ಷುಕ. ಯಾಕೆಂದ್ರೆ ಮೊದಲು ಕಾವ್ಯ ಪೂಜಾರಿ ಕೇಸಲ್ಲಿ ಆ ಒಂದು ಆಳ್ವಾಸ್ ಕಾಲೇಜಿನ ಪರ ನಿಂತು ಆ ಹುಡುಗಿಗೆ ನ್ಯಾಯ ಕೊಡಿಸದೆ ಅಲ್ಲಿ ಸಹ ಹಣ ಮಾಡಿದವ, ಎಲ್ಲರೂ ಜನರು ಹೇಳ್ತಾರೆ. ಈಗ ಸೌಜನ್ಯ ಕೇಸಲ್ಲಿ ಬಂದು ಇಲ್ಲಿ ಸಹ ಇವನು ಸೌಜನ್ಯನಿಗೆ ನ್ಯಾಯ ಹೇಳಿಕೊಂಡು ಈ ರೀತಿಯ ಭಿಕ್ಷಾಟನೆ ಮಾಡಿಕೊಂಡು ಹಣ ಸಂಪಾದನೆ ಮಾಡುವುದಲ್ಲದ್ರೆ ಬೇರೇನಿಲ್ಲ. ಹಾಗಾಗಿ ಇದು 3 ಪ್ಲಾಟ್ಫಾರ್ಮ್ಗಳೀಗ ಒಟ್ಟಾಗಿದೆ. ಇವನದ್ದು ಕೇಸ್ ಗೊತ್ತಿರಬೇಕು, 2013ರಲ್ಲಿ. ಇವತ್ತು ನಾನು ದಾಖಲೆ ತಗೊಂಡೆ ಸ್ಟೇಷನ್ ಇಂದಲೇ. ಇವೊಂದು DJ ಹಳ್ಳಿಯಲ್ಲಿ ಇವನು ವೇಶ್ಯಾವಾಟಿಕೆ ದಂಧೆ ಮಾಡಲಿ ಸಿಕ್ಕಿ ಬಿದ್ದವ, ನಾನು ಹೇಳುದಲ್ಲ, ದಾಖಲೆ ಇಟ್ಕೊಂಡು ಮಾತಾಡುದು, ನಾನು ದಾಖಲೆ ಆಗ್ತೇನೆ ನಾನು ಇವನದು. ಇಂತೆಲ್ಲ ಇವುಗಳು ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿ ಬಿದ್ದ ಇವುಗಳು ಹಿಂದುತ್ವ ಧರ್ಮ ಅಂತ ಶಾಲ್ ಹಾಕಿ ನಮಗೆ ಮಾತಾಡುವ ಈ ಕೊಚ್ಚಗಳಿಗೆ ನಾವು ಮಾತಾಡದಿದ್ರೆ ಇಡೀ ಸಮಾಜಕ್ಕೆ ಎಣಿಸಬಹುದು ಇವರೇನ ದೊಡ್ಡ ಒಂದು ಹಿಂದೂ ಧರ್ಮವನ್ನು ಎತ್ತಿಡುವವರು, ಹಿಂದುತ್ವವನ್ನು ಎತ್ತಿಡುವವರು. ಇವ ವೇಶ್ಯಾವಾಟಿಕೆ ದಂಧೆಯಲ್ಲಿ ಇದ್ದವ 2013ರಲ್ಲಿ. ಆ ನಂತರ ಇವನು ಬಂದು ಶಾಲ್ ಹಾಕೊಂಡು ಸಂಘಟನೆ ಧರ್ಮ ಅಂತ ಬಂದವ.